ಹಲೋ ಸ್ಟೂಡೆಂಟ್ಸ್, ಈಗಾಗಲೇ ಒಂದು ಪಾರ್ಟನ್ನು ನೋಡಿದ್ರಲ್ವಾ, 1 ಮಾರ್ಕ್ ಕ್ವಶನ್ಸ್ ವಿತ್ ಆನ್ಸರ್. ಇವತ್ತು ಅಂದರೆ ಈಗ ಸ್ವಲ್ಪ ಕೆಲವು ಚಾಪ್ಟರ್ಗಳು ಕಂಪ್ಲೀಟ್ ಆಗಿವಲ್ಲ, ನಿಮಗೆ ಪೂರ್ತಿ ನಮ್ಮ ಸಿಲೆಬಸ್ ಇರುವಂಥ ಎಲ್ಲ ಚಾಪ್ಟರ್ಗಳಲ್ಲಿ ಬರುವಂಥ 1 ಮಾರ್ಕಿನ ಕ್ವಶನ್ಸ್ ಈಗಾಗಲೇ ಎಕ್ಸಾಮ್ಗೆ ಅಪಿಯರ್ ಆಗಿರುವಂಥದ್ದು ಮತ್ತು ಹೊಸದಾಗಿ ಕೇಳ್ಬೋದಾಗಿರೋ ಕ್ವಶನ್ಸ್ಗಳನ್ನು ಒಂದು ಲೀಸ್ಟ್ ಮಾಡಿ ನಿಮಗೆ ಕ್ವಶನ್ಸ್ ವಿತ್ ಆನ್ಸರ್ ಕೊಡ್ತಾ ಬಂದಿದ್ದೀನಿ. ಇವತ್ತು ಸೆಕೆಂಡ್ ಪಾರ್ಟನ್ನು ಕಂಟಿನ್ಯೂ ಮಾಡೋಣ. ಓಕೆ, ಇವತ್ತು ಚಾಪ್ಟರ್ 6 ಇಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಲೆನ್ಸ್ ಲಾ? ಬಹಳ ಸಾರಿ ಕೇಳಿರುವಂಥ ಕ್ವಶನ್ ಇದು. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಲೆನ್ಸ್ ಲಾ? ನೋಡಿ, ಏನು ಹೇಳುತ್ತೆ ಕೇಳಿದ್ರೆ, ಇಟ್ ಗಿವ್ಸ್ ದ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್, ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್, ಮತ್ತೆ ಆಲ್ಸೋ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ನೀವು ಯಾವ್ದು ಬರೆದ್ರೂ ಕರೆಕ್ಟ್ ಆಗುತ್ತೆ, ಯಾವುದೋ ಒಂದನ್ನು ಬರೆದ್ರೆ ಸಾಕು. ಇಟ್ ಗಿವ್ಸ್ ದ ಸಿಗ್ನಿಫಿಕೆನ್ಸ್ ಅಂದರೆ ಇಟ್ ಗಿವ್ಸ್ ದ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್. ಇನ್ನೊಂದು ಲೆನ್ಸ್ ಲಾ ಸಿಗ್ನಿಫಿಕೆನ್ಸ್ ಏನು ಅಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಓಕೆ, ಸೊ ನೆಕ್ಸ್ಟ್ ಸ್ಟೇಟ್ ದ ಲಾ ದಟ್ ಗಿವ್ಸ್ ದ ಪೊಲಾರಿಟಿ ಆಫ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್. ಯಾವ್ದು ನೋಡಿ, ವಿಚ್ ಲಾ ಅಂತ ಕೇಳಲಿಲ್ಲ, ಸ್ಟೇಟ್ ದ ಲಾ ದಟ್ ಗಿವ್ಸ್ ದ ಪೊಲಾರಿಟಿ ಆಫ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್. ನಿಮಗೆ ವಿಚ್ ಲಾ ಅಂತ ಗೊತ್ತಿದೆ, ಆ್ಯಕ್ಚುಲಿ ನಾವೀಗ ಜಸ್ಟ್ ಡಿಸ್ಕಸ್ ಮಾಡಿರೋದು ಲೆನ್ಸ್ ಲಾ, ಬಟ್ ಸ್ಟೇಟ್ ಅಂತ ಕೇಳಿದ್ದಾರೆ. ಸೊ ಅಂದರೆ ನೀವು ಆ ಲಾವನ್ನು ಹೇಳಬೇಕು ಯಾವುದು ಅಂತೇಳಿ, ಅಂದರೆ ಯು ಹ್ಯಾವ್ ಟು ರೈಟ್ ಇಟ್. ಅದು ಯಾವ ಲಾ? ಅದು ಲೆನ್ಸ್ ಲಾ. ಓಕೆ, ಸೊ ಅದಕ್ಕೆ ನೀವು ಲೆನ್ಸ್ ಲಾವನ್ನು ಬರಿಬೇಕು. ದ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ ಸಚ್ ದಟ್ ಇಟ್ ಟೆಂಡ್ಸ್ ಟು ಪ್ರೊಡ್ಯೂಸ್ ಎ ಕರೆಂಟ್ ವಿಚ್ ಅಫೋಸ್ ದ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ದಟ್ ಪ್ರೊಡ್ಯೂಸ್ಡ್ ಇಟ್. ಲೆನ್ಸ್ ಲಾ. ಸೊ ಈ ಸ್ಟೇಟ್ಮೆಂಟನ್ನು ಬರಿಬೇಕು. ಇದಕ್ಕೆ ಫುಲ್ 1 ಮಾರ್ಕ್ ಇರುವಂಥದ್ದು. ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ, ಹೌ ದ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್. ಹೌ ದ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್. ನಂಬರ್ ಆಫ್ ಟರ್ನ್ಸ್ ಮೇಲೆ ಅದು ಹೇಗೆ ಡಿಪೆಂಡ್ ಆಗಿದೆ ಅನ್ನುವಂಥದ್ದು. ಸೊ ಈ ಸೆಲ್ಫ್ ಇಂಡಕ್ಟೆನ್ಸ್ನ ಎಕ್ಸ್ಪ್ರೆಷನ್ ನಿಮಗೆ ಗೊತ್ತಿದೆ. L = μ0 n² A × L. A ಅಂದರೆ ಏರಿಯಾ, ಕ್ರಾಸ್ ಸೆಕ್ಷನಲ್ ಏರಿಯಾ. L ಅಂದರೆ ಲೆಂತ್ ಆಫ್ ದ ಸೊಲೆನಾಯ್ಡ್. ಸೊ ಇಲ್ಲಿ ಎನ್ ಅನ್ನೋದೇನಿದೆ, ಸ್ಮಾಲ್ ಎನ್, ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್, ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಅದು n² ಇದೆಯಲ್ವಾ, ಹಾಗಾಗಿ ಪ್ರಪೋರ್ಷನಲ್ ಟು n² ಅನ್ನೋದು ನಿಮ್ಮ ಒಂದು ಸರಿಯಾದ ಆನ್ಸರ್, ಪ್ರಪೋರ್ಷನಲ್ ಟು n². ಓಕೆ, ನೆಕ್ಸ್ಟ್ ಸ್ಟೇಟ್ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸ್ಟೇಟ್ಮೆಂಟ್ ಫ್ಯಾರಡೇಸ್ ಲಾವನ್ನು ಹೇಳಬೇಕು. ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ in a circuit is equal to the time rate of change of magnetic flux through the circuit. ಲಾ ಇಷ್ಟೇ ಇರೋದು. ಒಂದೇ ಒಂದು ಸ್ಟೇಟ್ಮೆಂಟಲ್ಲಿ ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ಎ ಸರ್ಕ್ಯೂಟ್. ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡ್ತಿದ್ದೀವಿ, ಡೈರೆಕ್ಷನ್ ಬಗ್ಗೆ ಅಂದರೆ ಪೊಲಾರಿಟಿ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ಎ ಸರ್ಕ್ಯೂಟ್ ಈಸ್ ಈಕ್ವಲ್ ಟು ದ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ದ ಸರ್ಕ್ಯೂಟ್, ಅಂದರೆ ಲಿಂಕ್ಡ್ ವಿತ್ ದ ಸರ್ಕ್ಯೂಟ್ ಅನ್ನೋದು. ಓಕೆ, ಇದು ಫ್ಯಾರಡೇಸ್ ಲಾ. ನೆಕ್ಸ್ಟ್ ರೈಟ್ ಒನ್ ಅಪ್ಲಿಕೇಶನ್ ಆಫ್ ಎಡ್ಡಿ ಕರೆಂಟ್. ಎಡ್ಡಿ ಕರೆಂಟ್ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಇಲ್ಲಿ ಅಪ್ಲಿಕೇಶನ್ ಅಂದರೆ ನಾವು ಎಡ್ಡಿ ಕರೆಂಟನ್ನು ಅಡ್ವಾಂಟೇಜಸ್ ಆಗಿ ಎಲ್ಲಿ ಯೂಸ್ ಮಾಡ್ಕೋತೀವಿ ಅನ್ನುವಂಥದ್ದು. ಸೊ ಇದಕ್ಕೆ ಒಂದು 3-4 ಎಕ್ಸಾಂಪಲ್ಸನ್ನು ಕೊಡ್ಬೋದು. ಒಂದು ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಇನ್ ಟ್ರೈನ್ಸ್, ಇಂಡಕ್ಷನ್ ಫರ್ನೇಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಆ್ಯಂಡ್ ಎಲೆಕ್ಟ್ರಿಕ್ ಪವರ್ ಮೀಟರ್ಸ್. ಸೊ ಇಷ್ಟೆಲ್ಲ ಇದೆ. 2 ಆಪ್ಷನ್ಸು ಕರೆಕ್ಟೇ. ಇದಕ್ಕೆ ನಿಮ್ಗೆ ಕೇಳಿರೋದು 1 ಮಾರ್ಕಿಗೆ 1 ಆನ್ಸರನ್ನು ಬರೆದ್ರೆ ಸಾಕಾಗುತ್ತೆ. ಸೊ ಅಪ್ಲಿಕೇಶನ್ಸ್ ಅಂದಾಗ ಎಲ್ಲಿ ಯೂಸ್ ಮಾಡ್ಕೋತೀವಿ ನಾವು ಇದನ್ನು ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ವಾಟ್ ಈಸ್ ಸೆಲ್ಫ್ ಇಂಡಕ್ಟೆನ್ಸ್. ಸೆಲ್ಫ್ ಇಂಡಕ್ಟೆನ್ಸ್ ಏನು ಅಂತ ನೀವು ಹೇಳಬೇಕು. ವಾಟ್ ಈಸ್ ಸೆಲ್ಫ್ ಇಂಡಕ್ಟೆನ್ಸ್? ಸೊ ಸೆಲ್ಫ್ ಇಂಡಕ್ಟೆನ್ಸ್ ಅಂದಾಗ ಏನಾಗುತ್ತೆ, ದ ಫಿನಾಮಿನಾ ಆಫ್ ಆನ್ ಇ ಎಮ್ ಎಫ್ ಬೀಯಿಂಗ್ ಇಂಡ್ಯೂಸ್ಡ್ ಇನ್ ಎ ಕಾಯಿಲ್ ಡ್ಯೂ ಟು ಎ ವೇರಿಂಗ್ ಕರೆಂಟ್ ಇನ್ ದ ಸೇಮ್ ಕಾಯಿಲ್ ಈಸ್ ಕಾಲ್ಡ್ ಸೆಲ್ಫ್ ಇಂಡಕ್ಟೆನ್ಸ್. ಒಂದು ಕಾಯಿಲಲ್ಲಿ ಕರೆಂಟು ಚೇಂಜ್ ಆಗ್ತಾ ಇದೆ, ಅದೇ ಕರೆಂಟಿಂದ ಅದೇ ಕಾಯಿಲಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತಲ್ಲ, ಅದಕ್ಕೆ ನಾವು ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಗಿವ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಆನ್ ಇಂಡಕ್ಟೆನ್ಸ್ ಕಾಯಿಲ್ ಕ್ಯಾರಿಂಗ್ ಕರೆಂಟ್. ಎನರ್ಜಿ ಎಕ್ಸ್ಪ್ರೆಷನ್ ಅನ್ನು ಬರೀರಿ. ಒಂದು 3 ಮಾರ್ಕ್ಸ್ ಡೆರಿವೇಶನ್ ಅದು ಕೂಡ. ಸೊ ಅದಕ್ಕೆ ನಿಮಗೆ ಎಕ್ಸ್ಪ್ರೆಷನ್ ಮಾತ್ರ ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ರೈಟ್ ಎಕ್ಸ್ಪ್ರೆಷನ್. U = ½ Li². ಸೊ L ಅನ್ನೋದು ಇಂಡಕ್ಟೆನ್ಸ್ ಆಫ್ ದ ಕಾಯಿಲ್, I ಅಂದರೆ ಕರೆಂಟ್ ಇನ್ ದ ಕಾಯಿಲ್. ಬಟ್ ಇಲ್ಲಿ ಅಂದರೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಲಿಲ್ಲ. 1 ಮಾರ್ಕ್ ಅಂದರೆ ಜಸ್ಟ್ 1 ಪಾಯಿಂಟ್ ಟು ಪಾಯಿಂಟ್ ಆ ಕ್ವಶನಿಗೆ ಸರಿಯಾದ ಆನ್ಸರ್ ಬಂದರೆ ಆಯ್ತು. U = ½ Li². ನೆಕ್ಸ್ಟ್ ವಾಟ್ ಈಸ್ ಮೋಷನಲ್ ಇ ಎಮ್ ಎಫ್.
ಡೆಫಿನೇಷನ್ ಹೇಳಬೇಕು ಈಗ ನಾವು. ವಾಟ್ ಈಸ್ ಮೋಷನಲ್ ಇ ಎಮ್ ಎಫ್? ಮೋಷನಲ್ ಇ ಎಮ್ ಎಫ್ ಅಂದರೆ ಏನು? ಸೊ ಇಂಡ್ಯೂಸ್ಡ್ ಇ ಎಮ್ ಎಫ್ ಪ್ರೊಡ್ಯೂಸ್ಡ್ ಬೈ ಚೇಂಜಿಂಗ್ ದ ಏರಿಯಾ ಆಫ್ ಎ ಕ್ಲೋಸ್ಡ್ ಸರ್ಕ್ಯೂಟ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಾಲ್ಡ್ ಮೋಷನಲ್ ಇ ಎಮ್ ಎಫ್. ಮೋಷನಲ್ ಇ ಎಮ್ ಎಫ್ ಅನ್ನೋದು ನಿಮ್ಗೆ ಗೊತ್ತಿದೆ, ನಾವು ಒಂದು ರೆಕ್ಟ್ಯಾಂಗ್ಯುಲರ್ ಒಂದು ಫ್ರೇಮನ್ನು ಮಾಡಿಕೊಂಡು ಒಂದು ಆರ್ಮನ್ನು ಮೂವೇಬಲ್ ಇಟ್ಕೊಂಡು ಅದನ್ನು ಮೂವ್ ಮಾಡ್ತೋದಾಗ ಅಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ರೀಸನ್ ಏನು ಕೇಳಿದ್ರೆ ಬೈ ಚೇಂಜಿಂಗ್ ದ ಏರಿಯಾ. ಸೊ ಫ್ಲಕ್ಸನ್ನು ನಾವು ಹೇಗೆ ಬೇಕಾದ್ರೆ ಚೇಂಜ್ ಮಾಡ್ಬೋದಲ್ವಾ. ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಅಲ್ಟರ್ನೇಟಿಂಗ್ ಕರೆಂಟ್. ಅಲ್ಟರ್ನೇಟಿಂಗ್ ಕರೆಂಟಲ್ಲಿ 5 ಮಾರ್ಕ್ಸ್ ಡೆರಿವೇಷನ್ ಇಲ್ಲ 5 ಮಾರ್ಕ್ಸ್ ನ್ಯೂಮರಿಕಲನ್ನು ಕೇಳ್ತಾರೆ. ಸೊ 1 ಮಾರ್ಕ್ ಕ್ವಶನ್ಸ್ ಕೆಲವು ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ಇಫ್ ದ ಪೀಕ್ ವ್ಯಾಲ್ಯೂ ಆಫ್ ಎ ಸಿ ಕರೆಂಟ್ ಈಸ್ 4.24 ಆಂಪಿಯರ್, ವಾಟ್ ಈಸ್ ಇಟ್ಸ್ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ? ಆರ್ ಎಮ್ ಎಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂದಿದ್ದಾರೆ. ನಿಮಗೆ ರಿಲೇಷನ್ ಗೊತ್ತಿರಬೇಕು. ಏನು ಹೇಳಿ? ಐ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು ಐ ಎಮ್ ಬೈ ರೂಟ್ 2 ಆರ್ 0.707 ಐ ಎಮ್. ಸೊ ಬೆಟರ್ ಇದು ನೆನ್ಪಿಟ್ಕೊಳ್ಳಿ, ಆರ್ ಎಮ್ ಎಸ್ ವ್ಯಾಲ್ಯೂ ಅನ್ನೋದು ಪೀಕ್ ವ್ಯಾಲ್ಯೂಗೆ ರೂಟ್ 2 ಇಂದ ಡಿವೈಡ್ ಮಾಡಿದರೆ ಸಿಗುತ್ತೆ ನಮಗೆ. ಕರೆಕ್ಟಾ? ಓಕೆ, ಸೊ ಹಾಗಾಗಿ ಇಲ್ಲಿ ಪೀಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನಮಗೆ 4.24 ಆಂಪಿಯರ್ ಅನ್ನೋದು. ಹೀಗೆ ರೂಟ್ 2 ಇಂದ ಡಿವೈಡ್ ಮಾಡಿ. ಸೊ 2.99 ಹೀಗೆ ಬರುತ್ತೆ. ಕೆಲವೊಂದು 1.41 ಹಾಕಿದರೆ 3.000 ಹೀಗೆ ಬರುತ್ತೆ. ಸೊ ಈಸ್ ಓಕೆ, 2.99 ಬರೆದ್ರು ಕರೆಕ್ಟು. 3 ಎಷ್ಟು ಬಂತು ಅಷ್ಟನ್ನು ಕರೆಕ್ಟಾಗಿ ಬರೀರಿ. ದಟ್ ಈಸ್ 3 ಆಂಪಿಯರ್. ಎಷ್ಟಲ್ಲ, ಎಷ್ಟು ಬಂತು ಅಷ್ಟಲ್ಲ, ಆ್ಯಕ್ಚುಲಿ ಎಷ್ಟು ಬರುತ್ತೋ ಅದನ್ನು ಬರೀರಿ ಅಂತ ಹೇಳಿದ್ದು. ಓಕೆ, ನೆಕ್ಸ್ಟ್, ಹೌ ಈಸ್ ಆರ್ ಎಮ್ ಎಸ್ ವೋಲ್ಟೇಜ್ ಆಫ್ ಎ ಸಿ ರಿಲೇಟೆಡ್ ಟು ಪೀಕ್ ವ್ಯಾಲ್ಯೂ ಆಫ್ ಎ ಸಿ ವೋಲ್ಟೇಜ್? ಆರ್ ಎಮ್ ಎಸ್ ವ್ಯಾಲ್ಯೂ ಮತ್ತು ಪೀಕ್ ವ್ಯಾಲ್ಯೂಗೆ ವೋಲ್ಟೇಜ್ನ ಎ ಸಿಯಲ್ಲಿ ಅಲ್ಟರ್ನೇಟಿಂಗ್ ಕರೆಂಟಲ್ಲಿ ಅದರ ರಿಲೇಷನ್ ಏನಿದೆ ಅನ್ನುವಂಥದ್ದು. ಸೊ ಆರ್ ಎಮ್ ಎಸ್ ವೋಲ್ಟೇಜು ಈಕ್ವಲ್ಸ್ ಟು ವಿ ಆರ್ ಎಮ್ ಎಸ್ ಈಕ್ವಲ್ಸ್ ಟು ಸಿಂಪ್ಲಿ ವಿ ಅಂತಲೂ ಬರೀಬೋದು, ಕ್ಯಾಪಿಟಲ್ ವಿ. ವಿ ಎಮ್ ಅಂದರೆ ಪೀಕ್ ವ್ಯಾಲ್ಯೂ ಡಿವೈಡ್ ಬೈ ರೂಟ್. ಓಕೆ, ಸೊ ಮತ್ತೇನು ಎಕ್ಸ್ಪ್ಲನೇಷನ್ ಏನು ಬೇಕಾಗಿರಲ್ಲ. ಸೊ ವಿ ಆರ್ ಎಮ್ ಎಸ್ ಈಕ್ವಲ್ಸ್ ಟು ವಿ ಎಮ್ ಬೈ ರೂಟ್. ಓಕೆ, ನೆಕ್ಸ್ಟ್, ಹೌ ಡಸ್ ಕೆಪಾಸಿಟಿವ್ ರಿಯಾಕ್ಟನ್ಸ್ ವೇರಿ ವಿತ್ ಫ್ರೀಕ್ವೆನ್ಸಿ? ಅಂದರೆ ಫ್ರೀಕ್ವೆನ್ಸಿ ಚೇಂಜ್ ಆದರೆ ಕೆಪಾಸಿಟಿವ್ ರಿಯಾಕ್ಟನ್ಸು ಹೇಗೆ ಚೇಂಜ್ ಆಗುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಎಕ್ಸ್ಪ್ರೆಷನ್ ನೆನಪಿರಬೇಕು. ಎಕ್ಸ್ ಈಸ್ ಈಕ್ವಲ್ ಟು 1 ಒಮೆಗಾ ಸಿ ಅಲ್ವಾ ಕೆಪಾಸಿಟಿವ್ ರಿಯಾಕ್ಟನ್ಸ್. ಆರ್ ಒಮೆಗಾ ಅನ್ನೋದು 2π ನ್ಯೂ ಅಂದರೆ ಫ್ರೀಕ್ವೆನ್ಸಿ, ಒಮೆಗಾ ಅನ್ನೋದು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ. ಬಟ್ ನೋಡಿ, ಎಕ್ಸ್ ಸಿ ಅನ್ನೋದು ಎಕ್ಸ್ಪ್ರೆಷನ್ನಲ್ಲಿ ಡಿನಾಮಿನೇಟರ್ ಫ್ರೀಕ್ವೆನ್ಸಿ ಇದೆ. ಸೊ ಡಿನಾಮಿನೇಟರ್ ದೊಡ್ಡದಾದಾಗ ಏನಾಗುತ್ತೆ, ಎಕ್ಸ್ಪ್ರೆಷನ್ನು ಚಿಕ್ಕದಾಗ್ತಾ ಹೋಗುತ್ತೆ. ಹಾಗಾಗಿ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಅಂದರೆ ಫ್ರೀಕ್ವೆನ್ಸಿ ಹೆಚ್ಚಾದರೆ ಏನಾಗುತ್ತೆ, ಕೆಪಾಸಿಟಿವ್ ರಿಯಾಕ್ಟೆನ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಫ್ರೀಕ್ವೆನ್ಸಿ ಕಡಿಮೆ ಇದ್ದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಹೌ ಇಟ್ ಈಸ್ ರಿಲೇಟೆಡ್ ಅನ್ನೋದು ರೀತಿ ಕೇಳಿದ್ರಲ್ಲ, ಹೌ ಡಸ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ವೇರಿ ವಿತ್ ಫ್ರೀಕ್ವೆನ್ಸಿ? ಯಾವ ರೀತಿ ಚೇಂಜ್ ಆಗುತ್ತೆ? ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಆದರೆ ರಿಯಾಕ್ಟೆನ್ಸ್ ಕಡಿಮೆ ಆಗುತ್ತೆ, ವೈಸ್ ವರ್ಸ. ಓಕೆ, ನೆಕ್ಸ್ಟ್, a 100 ohm resistor is connected to a 220 volt 50 hertz AC supply. What is the RMS value of current in the circuit? So ಇದೆಲ್ಲ ಸಿಂಪಲ್ ಕ್ವಶನ್ಸ್. ಯಾಕೆಂದರೆ ನೋಡಿ, ಈ ಥರ ಏನು ಹೇಳಲಿಲ್ಲ, ವೋಲ್ಟೇಜನ್ನು ಕೊಟ್ಟಿದ್ದಾರೆ 220 ವೋಲ್ಟೇಜ್ 50 hertz ಅಂತೇಳಿ. ಏನು ಹೇಳದೆ ಕೊಟ್ಟಾಗ ಏನು ಅರ್ಥ ಆಗುತ್ತೆ, ಅದು ಆರ್ ಎಮ್ ಎಸ್ ವ್ಯಾಲ್ಯೂ ಅಂತ ತಿಳ್ಕೋಬೇಕು. ಸೊ ಆರ್ ಎಮ್ ಎಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಆರ್ ಎಮ್ ಎಸ್ ಬಂದಾಗ ನಾವು ಡಿ ಸಿ ಸರ್ಕ್ಯೂಟಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವೋ ಹಾಗೆ ಮಾಡ್ಬೋದು. ಸೊ ಅದಕ್ಕೆ ಏನಾಗುತ್ತೆ, ಇಲ್ಲಿ ಓಮ್ಸ್ ಲಾವನ್ನು ಯೂಸ್ ಮಾಡಿಕೊಂಡ್ರೆ ವಿ ಈಸ್ ಈಕ್ವಲ್ ಟು ಐ ಆರ್. ಕರೆಕ್ಟಾ? ನೆಕ್ಸ್ಟ್ ಏನಾಯಿತು, ಐ ಈಸ್ ಈಕ್ವಲ್ ಟು ವಿ ಬೈ ಆರ್ ಆಯಿತು. ಈಗ ನಮಗೆ ವಿ ಕೊಟ್ಟಿದ್ದಾರೆ 220, ಆರ್ ಅನ್ನು ಕೊಟ್ಟಿದ್ದಾರೆ 100 ಓಮ್. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಯು ವಿಲ್ ಗೆಟ್ ದ ವ್ಯಾಲ್ಯೂ 220 ಡಿವೈಡ್ ಬೈ 100. ಸೊ ದಟ್ ಈಸ್ 2.2 ಆಂಪಿಯರ್. ಸೊ 2.2 ಆಂಪಿಯರ್ ಇಸ್ ದ ಕರೆಕ್ಟ್ ಆನ್ಸರ್. ನೀವು ಹೇಗೆ ಮಾಡಿ ಏನೋ ಮಾಡಿ, 1 ಮಾರ್ಕಿಗೆ ಆನ್ಸರ್ಗೆ ನಿಮ್ಗೆ 2.2 ಆಂಪಿಯರ್ ಅಂತ ಬಂತು, ಯು ವಿಲ್ ಗೆಟ್ ದ ಮಾರ್ಕ್ಸ್. ಓಕೆ, write the expression for resonating frequency in series LCR circuit. Resonating frequency in series LCR circuit. ಇದರ ಎಕ್ಸ್ಪ್ರೆಷನ್ ಬರೀರಿ ಅಂತ ಕೇಳಿದ್ದಾರೆ. ಸೊ ನಿಮಗೆ ಇಲ್ಲಿ ಏನಾಗುತ್ತೆ ಕೇಳಿದರೆ, ಒಂದು ಒಮೆಗಾ ನಾಟ್ ಈಕ್ವಲ್ಸ್ ಟು 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಲ್ ಸಿ. ಇದು ಕೂಡ ಕರೆಕ್ಟ್. ಆರ್ ಏನು ಮಾಡ್ಬೋದು ನೀವು, ನ್ಯೂ ನಾಟ್ ಅನ್ನೋದು ರಿಸೋನೇಟಿಂಗ್ ಫ್ರೀಕ್ವೆನ್ಸಿ, ದಟ್ ಈಸ್ 1/2π ಸ್ಕ್ವೇರ್ ರೂಟ್ ಆಫ್ ಎಲ್ ಸಿ. ಅಕಸ್ಮಾತ್ ನೀವು ಒಮೆಗಾ ನಾಟ್ ಬರೆದ್ರು ಕೂಡ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಬಟ್ ಎರಡು ಬರೀರಿ, ಗೊತ್ತಿದ್ದೀರ. ಒಂದು ಬರೆದ್ರೆ ಇನ್ನೊಂದು ಬರೆಯೋದು ಸುಲಭ. ನಾನು ಹೇಳೋದು, ನಿಮ್ಮ ಹತ್ರ ಆಪ್ಷನ್ಸ್ ಇದ್ದಾಗ ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ಅವ್ರು ಅಷ್ಟು ಕೇಳಿದರೆ ಅಷ್ಟಕ್ಕೆ ಉತ್ತರ ಹಾಗೆ ಮಾಡಬೇಕು. ಯಾಕೆಂದರೆ ನೀವು ಬರೆದಿರೋದು ನಿಮಗೆ, ನಿಮ್ಮ ಸಲುವಾಗಿ ಅಲ್ವಾ. ಹಾಗಾಗಿ ಎರಡನ್ನೂ ಬರೀರಿ, ಏನಾಗಲ್ಲ. ಎಷ್ಟೊತ್ತು ಬೇಕು ಅದಕ್ಕೆ. ಒಮೆಗಾ ನಾಟ್ ಬರೆದವನಿಗೆ 1/2π ಸ್ಕ್ವೇರ್ ರೂಟ್ ಆಫ್ ಎಲ್ ಸಿ ಬರೆಯೋಕ್ಕೆ ಬರುತ್ತೆ. ಯಾಕಂದರೆ ಒಮೆಗಾ ನಾಟ್ ಈಕ್ವಲ್ಸ್ ಟು 2π ನ್ಯೂ ನಾಟ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ.
ಓಕೆ. ಮೆನ್ಷನ್ ಒನ್ ಪವರ್ ಲಾಸ್ ಇನ್ ಟ್ರಾನ್ಸ್ಫಾರ್ಮರ್. ಸೊ ಟ್ರಾನ್ಸ್ಫಾರ್ಮರಲ್ಲಿ ಪವರ್ ಲಾಸ್ ತುಂಬ ಇದೆ ಅಲ್ವಾ. ಸೊ ರೆಸಿಸ್ಟೆನ್ಸ್ ಆಫ್ ದ ವೈಂಡಿಂಗ್ ಇರ್ಬೋದು, ಅಂದರೆ ನೀವು ಯಾವುದೇ ವೈರ್ ಯೂಸ್ ಮಾಡ್ತೀರಿ, ಕಾಪರ್ ಯೂಸ್ ಮಾಡಿದ್ರಿ ಅಂದ್ಕೊಳ್ಳಿ, ಅದಕ್ಕೊಂದು ರೆಸಿಸ್ಟೆನ್ಸ್ ಇರುತ್ತೆ. ಸೊ ಅಲ್ಲಿ ಪವರ್ ಲಾಸ್ ಆಗುತ್ತೆ. ಫ್ಲಕ್ಸ್ ಲೀಕೇಜ್. ಸೊ 100% ಆ ಒಂದು ಫ್ಲಕ್ಸ್ ಏನಾಗುತ್ತೆ, ಈಚಿಂದ ಆಚೆಗೆ ಲಿಂಕ್ ಆಗದೆ ಹೋಗುತ್ತೆ. ಸೊ ಅದಕ್ಕೆ ಫ್ಲಕ್ಸ್ ಲೀಕೇಜ್ ಅಂತ ಕರಿತೀವಿ. ಎಡ್ಡಿ ಕರೆಂಟ್ಸ್ ಲಾಸ್. ಸೊ ಆ ಒಂದು ಪ್ಲೇಟ್ಸನ್ನೆಲ್ಲ ಲ್ಯಾಮಿನೇಟ್ ಮಾಡಿ ಇರ್ತೀವಿ, ಬಟ್ ಸ್ಟಿಲ್ ದರ್ ಈಸ್ ಎಡ್ಡಿ ಕರೆಂಟ್ ಲಾಸ್. ಸೊ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಬರೆದ್ರೆ ಸಾಕಾಗುತ್ತೆ. ಓಕೆ. ನೆಕ್ಸ್ಟ್ ಏನು ಕೇಳಿದ್ರೆ ಇನ್ನೊಂದಿದೆ ಹಿಸ್ಟರಿಸಿಸ್ ಲಾಸ್ ಅಂತ ಬರುತ್ತೆ. ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಆನ್ ವಿಚ್ ಪ್ರಿನ್ಸಿಪಲ್. ಟ್ರಾನ್ಸ್ಫಾರ್ಮರ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ, ಮೇನ್ ಪ್ರಿನ್ಸಿಪಲ್ ಏನು, ಇದರ ಪ್ರಿನ್ಸಿಪಲ್ ಯಾವುದು, ಮ್ಯೂಚುವಲ್ ಇಂಡಕ್ಷನ್. ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಆನ್ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಇಂಡಕ್ಟೆನ್ಸ್. ಒಂದು ಕಾಯಿಲಲ್ಲಿ ಕರೆಂಟ್ ವೇರಿ ಆಗ್ತಾ ಇದ್ರೆ ಅದ್ರ ಇನ್ನೊಂದು ಕಾಯಿಲಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಸೊ ದಟ್ ಈಸ್ ಮ್ಯೂಚುವಲ್ ಇಂಡಕ್ಷನ್. ಓಕೆ. ನೆಕ್ಸ್ಟ್ ಏನು ಕೇಳಿದ್ರೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಇದೊಂದು 100% 1 ಮಾರ್ಕಿನ ಚಾಪ್ಟರ್ ಇದು. ಇಲ್ಲಿ 1 ಮಾರ್ಕಿಗೆ ಏನಾದರೂ ಒಂದು ಕೇಳ್ತಾರೆ. ಅದಕ್ಕೆ ಏನೇನು ಕೇಳ್ಬೋದು, ಅದರಲ್ಲೂ ಡಿಸ್ಪ್ಲೇಸ್ಮೆಂಟ್ ಕರೆಂಟನ್ನು ಅದನ್ನು ಈ ವರ್ಷಕ್ಕೆ ಅದನ್ನು ಬಿಟ್ಟಿದ್ದಾರೆ ಅಲ್ವಾ. ಓಕೆ. ಅರೇಂಜ್ ಫಾಲೋವಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇನ್ ಅಸೆಂಡಿಂಗ್ ಆರ್ಡರ್ ಆಫ್ ದರ್ ವೇವ್ ಲೆಂತ್ಸ್. ಅಸೆಂಡಿಂಗ್ ಆರ್ಡರಲ್ಲಿ ಆ ವೇವ್ ಲೆಂತ್ಗಳನ್ನು ಬರೀರಿ ಅನ್ನುವಂಥದ್ದು. ರೇಡಿಯೋ ವೇವ್ಸ್ ಕೊಟ್ಟಿದ್ದಾರೆ, ಗಾಮಾ ರೇಸ್, ಇನ್ಫ್ರಾರೆಡ್ ವೇವ್ಸ್, ಎಕ್ಸ್ ರೇಸ್. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವುದು ವೇವ್ ಲೆಂತ್ ದೊಡ್ಡದಿದೆ, ರೇಡಿಯೋ ವೇವ್ಸಿಗೆ ದೊಡ್ಡದಿರುತ್ತೆ. ಬಟ್ ಯಾವ್ದು ಸಣ್ಣದಿದೆ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಆನ್ಸರ್ ಈಸ್ ಗಾಮಾ ರೇಸ್, ಶಾರ್ಟೆಸ್ಟ್ ವೇವ್ ಲೆಂತ್ ಇರೋದು. ಅದಾದಮೇಲೆ ಎಕ್ಸ್ ರೇಸ್, ಅದಾದಮೇಲೆ ಇನ್ಫ್ರಾರೆಡ್ ವೇವ್ಸ್, ಆಮೇಲೆ ರೇಡಿಯೋ ವೇವ್ಸ್. ಇಲ್ಲೇನಾಗುತ್ತೆ, ನೀವು 1-2 ಸರಿ ಬರೆದು 3ನೇ ತಪ್ಪು ಬರೆದ್ರೂ ಕೂಡ 3ನೇ ತಪ್ಪು ಬರೆದು 4ನೇ ತಪ್ಪಾಗುತ್ತೆ. 2 ಸರಿ ಬರೆದಿದ್ದೀನಿ, ಅರ್ಧ ಹಾಫ್ ಮಾರ್ಕ್ಸ್ ಕೊಡ್ಬೋದಾ, ಇಲ್ಲ. ಅಂದರೆ 1 ಮಾರ್ಕಿಗೆ 1 ಮಾರ್ಕ್. ತಪ್ಪು ಅಂದರೆ ಕಂಪ್ಲೀಟ್ ತಪ್ಪೆ. ಹಾಗಾಗಿ 1 ಮಾರ್ಕು ಅನ್ನೋದು ಪರ್ಫೆಕ್ಟ್ ಆಗಿರಬೇಕು. ಓಕೆ. ರೈಟ್ ಒನ್ ಅಪ್ಲಿಕೇಶನ್ ಆಫ್ ಮೈಕ್ರೋವೇವ್ಸ್. ಮೈಕ್ರೋವೇವ್ಸ್ನ ಒಂದು ಅಪ್ಲಿಕೇಶನ್ ಬರೀರಿ ಅಂತ ಹೇಳಿದ್ದಾರೆ. ಸೊ ಇದು ರಾಡಾರಲ್ಲಿ ಯೂಸ್ ಮಾಡ್ತಾರೆ, ಮೈಕ್ರೋವೇವ್ ಓವೆನ್ಸಲ್ಲಿ ಯೂಸ್ ಮಾಡ್ತಾರೆ. ಒಂದು ಯಾವುದೋ ಒಂದು ಬರೆದ್ರೂ ಕೂಡ ಕರೆಕ್ಟು. ಆದಷ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಆನ್ಸರೇ ಬರಲಿ. ಯಾಕೆಂದರೆ ನೀವೆಲ್ಲೋ ಇಂಟರ್ನೆಟ್ಟಲ್ಲಿ ನೋಡಿ ಯಾವುದೋ ಆನ್ಸರ್ಗಳನ್ನು ಬರೆದಾಗ ಏನಾಗುತ್ತೆ ಅಂದರೆ, ವ್ಯಾಲ್ಯೂಷನ್ ಮಾಡುವಾಗ ಒಂದು ಸ್ಕೀಮನ್ನು ಕೊಟ್ಟಿರ್ತಾರೆ, ಇಷ್ಟು ಆನ್ಸರ್ಗಳಲ್ಲಿ ಒಂದನ್ನು ಬರೆದ್ರೆ ಕೊಡಿ ಅಂತೇಳಿ. ಕೆಲವೊಮ್ಮೆ ನೀವು ನಮಗಿಂತ ಬುದ್ಧಿವಂತರು, ಎಲ್ಲೆಲ್ಲಿದ್ದು ಹುಡುಕಿ ಏನೋ ಒಂದು ಆನ್ಸರ್ ಬರೆದಿರ್ತೀರಿ, ಮೇ ಬಿ ಕರೆಕ್ಟ್, ಬಟ್ ನನಗೆ ಗೊತ್ತಿಲ್ಲ ಅಂದ್ಕೊಳ್ಳಿ. ಅದು ನನಗೆ ಕೊಟ್ಟಿರೋ ಸ್ಕೀಮಲ್ಲಿ ಆನ್ಸರ್ ಕಾಣಿಸ್ತಾ ಇಲ್ಲ, ನಾನೇನು ಮಾಡ್ತೀನಿ ಅವಾಗ, ರಾಂಗ್ ಅಂತೀನಿ, ಇಷ್ಟ ಆಗ್ಬಿಡುತ್ತೆ. ಸೊ ಆದಷ್ಟು ಟೆಕ್ಸ್ಟ್ ಬುಕ್ಕಿನ ವರ್ಡ್ಸ್ಗಳು ನಿಮ್ಮ ಆನ್ಸರಲ್ಲಿ ಬರ್ತಾ ಹೋಗಲಿ. ಓಕೆ. ಗಿವ್ ದ ವೇವ್ ಲೆಂತ್ ರೇಂಜ್ ಆಫ್ ಎಕ್ಸ್ ರೇಸ್. ಎಕ್ಸ್ ರೇಸ್ ಎಲ್ಲಿಂದ ಎಲ್ಲಿವರೆಗೆ ನಾವು ಎಕ್ಸ್ ರೇಸ್ ಅಂತ ಕರಿತೀವಿ. ಸೊ ಇದು 10⁻⁸ ಮೀಟರ್ ಟು 10⁻13 ಮೀಟರ್. ಇದನ್ನು ನ್ಯಾನೋಮೀಟರ್ಲ್ಲೂ ಕೂಡ ಬರೀರಿ ಅಥವಾ ಯಾವುದ್ರಲ್ಲೂ ಬರೀರಿ, ನೀವು ಯಾವುದೇ ಒಂದು ಫಾರ್ಮೆಟಲ್ಲಿ ಬರೆದ್ರೂ ಕೂಡ ಅದು ಕರೆಕ್ಟ್ ಇದ್ದರೆ, ರೇಂಜ್ ಸರಿ ಇದ್ದರೆ ನಿಮಗೆ ಮಾರ್ಕ್ಸ್ ಕೊಡ್ತೀವಿ. ಇವನ್ ವೇವ್ ಲೆಂತ್ ರೇಂಜ್ ಅಂತ ಹೇಳಿದ್ದೀವಿ, ನ್ಯಾನೋಮೀಟ್ರು, ಆ್ಯಂಗ್ಸ್ಟ್ರಾಮು, ಮೀಟ್ರು ಯಾವುದ್ರಲ್ಲಾದರೂ ಬರೀರಿ, ಬಟ್ ರೇಂಜ್ ಕರೆಕ್ಟ್ ಇರಬೇಕು. ಓಕೆ. ನೆಕ್ಸ್ಟ್ ರೈಟ್ ಒನ್ ಅಪ್ಲಿಕೇಶನ್ ಆಫ್ ರೇಡಿಯೋ ವೇವ್ಸ್. ರೇಡಿಯೋ ವೇವ್ಸನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ. ಒಂದೇದು ರೇಡಿಯೋ ಆ್ಯಂಡ್ ಟಿ ವಿ ಕಮ್ಯುನಿಕೇಷನ್ ಸಿಸ್ಟಮು, FM ರೇಡಿಯೋ, ಆರ್ ಇವನ್ ಮೊಬೈಲಲ್ಲೂ ಕೂಡ ಯೂಸ್ ಮಾಡ್ತಾರೆ. ಯಾವುದೋ ಒಂದು ಎಕ್ಸಾಂಪಲ್, ಒಂದು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ಬರೆದ್ರೆ ಅದು ಕರೆಕ್ಟ್ ಆದ ಆನ್ಸರ್. ಓಕೆ. ಸೊ ನೆಕ್ಸ್ಟ್ ರೈಟ್ ಒನ್ ಯೂಸ್ ಆಫ್ ಅಲ್ಟ್ರಾವೈಲೆಟ್ ವೇವ್ಸ್. ಅಲ್ಟ್ರಾವೈಲೆಟ್ ವೇವ್ಸ್ನ ಯೂಸ್ ಏನು? ಸೊ ಟು ಕಿಲ್ ಜರ್ಮ್ಸ್ ಇನ್ ವಾಟರ್ ಪ್ಯೂರಿಫೈಯರ್ಸ್. ಮತ್ತೆ ತುಂಬ ಇದೆ ಬಿಡಿ, ಈಸಿಯಾಗಿ ನೆನಪಿರುವಂಥದ್ದು. ಯಾಕೆಂದರೆ ನೀವು ಟಿ ವಿಲೆಲ್ಲ ಆ್ಯಡ್ ನೋಡಿರ್ತೀರಿ, ಏನು UV ಟ್ರೀಟೆಡ್ ಅಲ್ವಾ, ಎಲ್ಲೋ ಫಿಲ್ಟ್ರಿಗೆಲ್ಲ ಹಾಕಿರ್ತಾರೆ. ಸೊ ಈ ಅಲ್ಟ್ರಾವೈಲೆಟಿಂದ ಟ್ರೀಟ್ ಮಾಡಿದರೆ ಅದರಲ್ಲಿರುವ ಜರ್ಮ್ಸ್ ಎಲ್ಲ ಏನಾಗುತ್ತೆ, ಸತ್ತೋಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಏನು ಕೇಳಿದ್ರೆ ರೇ ಆಪ್ಟಿಕ್ಸ್. ರೇ ಆಪ್ಟಿಕ್ಸಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳ್ಬೋದು? ಫಾರ್ ವಿಚ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಮ್ಯಾಗ್ನಿಫಿಕೇಶನ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಇಸ್ -1. ಮ್ಯಾಗ್ನಿಫಿಕೇಶನ್ ಏನಾಗಬೇಕು, ನಿಮಗೆ 1 ಬರಬೇಕು ವಿತ್ ಮೈನಸ್ ಬರಬೇಕು. ಸೊ ಮ್ಯಾಗ್ನಿಫಿಕೇಶನ್ ಬಗ್ಗೆ ಓದಿರ್ತೀರಿ ನೀವು. ಅಂದರೆ ಇಮೇಜು ಎಬೋವ್ ದ ಪ್ರಿನ್ಸಿಪಲ್ ಆಕ್ಸಿಸ್, ಹೈಟ್ ಎಬೋವ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಇದ್ರೆ ಪಾಸಿಟಿವ್, ಬಿಲೋ ದ ಪ್ರಿನ್ಸಿಪಲ್ ಆಕ್ಸಿಸ್ ಇದ್ರೆ ನೆಗೆಟಿವ್ ಒಂದು. ಮತ್ತು ಲೆನ್ಸಿಂದ ನಾವು ಲೆಫ್ಟಿಗೆ ಹೋದರೆ ನೆಗೆಟಿವ್ ತಗೋತೀವಿ ಆ ಲೆಂತನ್ನು, ಮೆಜರ್ಮೆಂಟನ್ನು. ರೈಟ್ ಸೈಡಿಗೆ ಹೋದರೆ ಪಾಸಿಟಿವ್ ತಗೋತೀವಿ. ಸೊ ಹಾಗಾಗಿ ಇಲ್ಲಿ ನಮಗೆ ಕಂಡೀಷನ್ಸ್ ಏನು ಅಂದರೆ -1 ಇರಬೇಕು, ಅಂದರೆ 1 ಇರಬೇಕು ಪ್ಲಸ್ ಮೈನಸ್ ಇರಬೇಕು. ಹಾಗಾಗಿ ಏನಾಗುತ್ತೆ ಕೇಳಿದ್ರೆ ಯೂನಿಟ್ ಮ್ಯಾಗ್ನಿಫಿಕೇಶನ್ ಯಾವಾಗ ಬರುತ್ತೆ ನಮಗೆ?
ನೋಡಿ ನೀವು ರೇ ಡಯಾಗ್ರಾಮ್ ಹಾಕಿರ್ತೀರಿ, ಆಬ್ಜೆಕ್ಟ್ ಎಟ್ ಎಫ್, ಇನ್ ಬಿಟ್ವೀನ್ ಎಫ್ ಅಂಡ್ ಓ, ಇನ್ ಬಿಟ್ವೀನ್ ಎಫ್ ಅಂಡ್ ಟು ಎಫ್, ಎಟ್ ಟು ಎಫ್, ಬಿಯಾಂಡ್ ಟು ಎಫ್. ಸೊ ಟು ಎಫ್ ಅಲ್ಲಿ ಇಟ್ಟಾಗ ಸೇಮ್ ಸೈಜಿನ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಇದೆಲ್ಲಾಗುತ್ತೆ ರೈಟ್ ಸೈಡಲ್ಲಿ ಇನ್ವರ್ಟೆಡ್ ಇರುತ್ತೆ. ಹಾಗಾಗಿ ಮ್ಯಾಗ್ನಿಫಿಕೇಶನ್ ಮೈನಸ್ ಜೊತೆಗೆ ಸೇಮ್ ಸೈಜ್ ಇರೋದ್ರಿಂದ -1. ಓಕೆ, ಆನ್ಸರ್ ಏನಾಯ್ತು ಹಾಗಾದ್ರೆ ಎಟ್ ಟು ಎಫ್ ಬರೆದ್ರೆ ಆಯ್ತು, ಮತ್ತೇನಿಲ್ಲ. ಓಕೆ, ನೆಕ್ಸ್ಟ್ ಟೂ ಲೆನ್ಸಸ್ ಆಫ್ ಪವರ್ +1.5 diopter and -0.5 diopter are kept in contact on their principal axis. What is the effective power of the combination? ಡಯಾಪ್ಚರ್ ಅಲ್ಲಿ ಕೊಟ್ಟಿದ್ದಾರೆ ಪವರ್ಸ್ ನೋಡಿ. ರೇ ಆಪ್ಟಿಕ್ಸ್ ಓದಿರ್ತೀರಿ ನೀವು. ಫೋಕಲ್ ಲೆಂತ್ ಆದ್ರೆ 1/f ಈಕ್ವಲ್ಸ್ ಇಫೆಕ್ಟಿವ್ ಫೋಕಲ್ ಲೆಂತ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? 1/f = 1/f1 + 1/f2. ಬಟ್ ಪವರ್ಸ್ ಅಲ್ಲಿ ಹೇಳುವಾಗ ಏನಾಗುತ್ತೆ? P = P1 + P2 + P3 ಸೊ ಆನ್. ಓಕೆ, ಹಾಗಾದ್ರೆ ಏನಾಯ್ತು ಈಗ ನಮಗೆ? P1 + P2 ಅಂದ್ರೆ ದಟ್ ಈಸ್ +1.5 ಪ್ಲಸ್ ಮತ್ತೊಂದು ಮೈನಸ್ ಇದೆ -0.5. ಆನ್ಸರ್ ಇಸ್ +1 ಡಯಾಪ್ಚರ್ ಡಿ. ಗೊತ್ತಾಯ್ತಲ್ವಾ? ಓಕೆ, ವಾಟ್ ಈಸ್ ರಿಫ್ರಾಕ್ಷನ್ ಆಫ್ ಲೈಟ್? ರಿಫ್ರಾಕ್ಷನ್ ಅಂದ್ರೆ ಏನು ಅನ್ನುವಂಥ. ಸೊ ಚೇಂಜ್ ಇನ್ ಡೈರೆಕ್ಷನ್ ಆಫ್ ಪಾತ್ ಆಫ್ ಲೈಟ್ ವೆನ್ ಇಟ್ ಗೋಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ ಈಸ್ ಕಾಲ್ಡ್ ರಿಫ್ರಾಕ್ಷನ್. ಚೇಂಜ್ ಇನ್ ಡೈರೆಕ್ಷನ್ ಆಫ್ ಪಾತ್ ಆಫ್ ಲೈಟ್ ವೆನ್ ಇಟ್ ಗೋಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ ಈಸ್ ಕಾಲ್ಡ್ ರಿಫ್ರಾಕ್ಷನ್. ಓಕೆ, ಹೌ ದ ಪವರ್ ಆಫ್ ಎ ಲೆನ್ಸ್ ಈಸ್ ರಿಲೇಟೆಡ್ ಟು ಇಟ್ಸ್ ಫೋಕಲ್ ಲೆಂತ್. ಫೋಕಲ್ ಲೆಂತ್ ಹೇಗೆ ರಿಲೇಟ್ ಆಗಿದೆ ಅನ್ನುವಂಥದ್ದು. ಸೊ ಯೂಶಲಿ ನಮ್ಗೆ ಗೊತ್ತಿದೆ P = 1/f. ಇದನ್ನ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇನ್ವರ್ಸ್ಲಿ ಅಂತ ಬರೆದ್ರೆ ಸಾಕು, ಕರೆಕ್ಟ್. ಆ ಎಕ್ಸ್ಪ್ರೆಷನ್ ಬರೆದ್ರು ಮಾರ್ಕ್ಸ್ ಕೊಡ್ತೀವಿ. P = 1/f ಹೇಗೆ ರಿಲೇಟೆಡ್ ಅನ್ನೋದು ಎಕ್ಸ್ಪ್ರೆಷನ್ ನೋಡ್ರಿ ಗೊತ್ತಾಗುತ್ತಲ್ವಾ, ಹಾಗೂ ಬರಿಬಹುದು. ಓಕೆ, ಡಿಫೈನ್ ಕ್ರಿಟಿಕಲ್ ಆಂಗಲ್ ಫಾರ್ ಎ ಪೇರ್ ಆಫ್ ಮೀಡಿಯಾ. ಕ್ರಿಟಿಕಲ್ ಆಂಗಲ್ ಅನ್ನು ಡಿಫೈನ್ ಮಾಡಿ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಕ್ರಿಟಿಕಲ್ ಆಂಗಲ್ ಫಾರ್ ಎ ಪೇರ್ ಆಫ್ ಮೀಡಿಯಾ ಈಸ್ ದಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಂ. ನೋಡಿ, ಅಬ್ಸರ್ವ್ ಮಾಡಿ, ನೀವೆಲ್ಲಾದರೂ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಂ ಅನ್ನೋ ವರ್ಡ್ ಅನ್ನು ಮಿಸ್ ಮಾಡಿದ್ರೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಇದು ರೇರರ್ ಮೀಡಿಯಂ ಅಲ್ಲಿ ಇನ್ಸಿಡೆಂಟ್ ಆದಾಗ ಆಗೋದೇ ಇಲ್ಲ. ಸೊ ಕಂಪಲ್ಸರಿ ಇನ್ಸಿಡೆನ್ಸ್ ರೇ ಡೆನ್ಸರ್ ಮೀಡಿಯಂ ಇಂದ ಬರಬೇಕು. ಫಾರ್ ವಿಚ್ ದ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ 90 ಡಿಗ್ರಿ. ಓಕೆ, ನೆಕ್ಸ್ಟ್, ವಾಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್? TIR ಅಂತೀವಲ್ಲ, ಅದಂದ್ರೆ ಏನು? ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಮ್ denser medium to rarer medium, incident at an angle greater than the critical angle, the ray instead of refraction it reflect back to the denser medium. This phenomena is known as total internal reflection. Right? Okay, next wave optics. Okay, so wave optics ಅಲ್ಲಿ ಒಂದು ಮಾರ್ಕಿಗೆ ಏನು ಕೇಳಬಹುದು? what is wavefront of light waves? Wavefront of light waves. Wavefront ಅಂದ್ರೆ ಏನು? So wavefront is defined as the locus of all the particles of a medium vibrating in the same phase at a given instant. Wavefront na definition. Actually, locus of all the particles of a medium vibrating in the same phase. These words important. Vibrating in the same phase. So idu barbeku. Okay. Next, what are coherent sources? Coherent sources andre yavudu keltivi ನಾವು. So two sources are said to be coherent if they emit light waves of same frequency with constant phase difference or zero phase difference. ನೀವು ಹೇಳುವಾಗ ಏನಂತೀರಿ? ಸೇಮ್ ಫ್ರೀಕ್ವೆನ್ಸಿ ಅನ್ನೋದು ಇಂಪಾರ್ಟೆಂಟ್. ಸೇಮ್ ಫ್ರೀಕ್ವೆನ್ಸಿ ವಿತ್ ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್. ಇನ್ನು ಉದ್ದಲ್ಲ ಏನಿರ್ತದೆ, ಆಂಪ್ಲಿಟ್ಯೂಡ್ ಸೇಮ್ ಇರೋದು, ಅವೆಲ್ಲ ನೆಕ್ಸ್ಟ್ ಸೆಕೆಂಡರಿ. ಬಟ್ ಕಂಡೀಷನ್ ಏನು? ದೇ ಆರ್ ವಿತ್ ಸೇಮ್ ಫ್ರೀಕ್ವೆನ್ಸಿ. ಅಂದರೆ ಸೇಮ್ ಫ್ರೀಕ್ವೆನ್ಸಿ ಅಂದಾಗ ಏನಾಗಿರುತ್ತೆ? ವೇವ್ ಲೆಂತ್ ಸೇಮ್ ಇರುತ್ತೆ ವಿತ್ ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್. ಫೇಸ್ ಬಗ್ಗೆ ಮಾತಾಡ್ತೀವಿ ನಾವು. ಅವೆರಡರ ಮಧ್ಯೆ ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್ ಇರಬೇಕು, ಸೇಮ್ ಇರಬೇಕು. ಆರ್ ಫೇಸ್ ಡಿಫರೆನ್ಸ್ ಇಲ್ಲದೆ ಇದ್ರೂ ಅಡ್ಡಿಲ್ಲ, ಜೀರೋ ಫೇಸ್ ಡಿಫರೆನ್ಸ್. ಓಕೆ, ಡಿಫೈನ್ ಇಂಟರ್ಫರೆನ್ಸ್ ಆಫ್ ಲೈಟ್. ಇಂಟರ್ಫರೆನ್ಸ್ ಅಂದರೆ ಡಿಫೈನ್ ಮಾಡಿ. ಸೊ ಇಂಟರ್ಫರೆನ್ಸ್ ಹೇಗೆ ಡಿಫೈನ್ ಮಾಡ್ತೀವಿ ನಾವು? ಮಾಡಿಫಿಕೇಶನ್ ಇನ್ ದ ಇಂಟೆನ್ಸಿಟಿ ಡ್ಯೂ ಟು ದ ಸೂಪರ್ಪೊಸಿಷನ್ ಆಫ್ 2 or more ಲೈಟ್ ವೇವ್ಸ್ ಇಸ್ ಕಾಲ್ಡ್ ಇಂಟರ್ಫರೆನ್ಸ್. ಸೊ ಇಂಟರ್ಫರೆನ್ಸ್ ಅನ್ನೋದೇನು? ಮಾಡಿಫಿಕೇಶನ್ ಇನ್ ದ ಇಂಟೆನ್ಸಿಟಿ. ಇಂಟೆನ್ಸಿಟಿ ಮಾಡಿಫೈ ಆಗುತ್ತೆ, ರೀಅಡ್ಜಸ್ಟ್ ಅಥವಾ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದಕ್ಕೆ ನಾವೇನಂತೀವಿ? ಇಂಟರ್ಫರೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ಡಿಫ್ರಾಕ್ಷನ್ ಆಫ್ ಲೈಟ್? ಡಿಫ್ರಾಕ್ಷನ್ ಅಂದ್ರೆ ಏನು? ಇದೇನು ಕೇಳಿದ್ರೆ, ದ ಫಿನಾಮಿನಾ ಆಫ್ ಬೆಂಡಿಂಗ್ ಆಫ್ ಲೈಟ್ ವೇವ್ ಅರೌಂಡ್ ಶಾರ್ಪ್ ಆಬ್ಸ್ಟಕಲ್ಸ್ ಆರ್ ನ್ಯಾರೋ ಸ್ಲಿಟ್ ಈಸ್ ಕಾಲ್ಡ್ ಡಿಫ್ರಾಕ್ಷನ್ ಆಫ್ ಲೈಟ್. ಇನ್ನೊಂದು ವರ್ಡ್ ಸೇರಿಸಬಹುದು, ಎಂಟರ್ ಇನ್ ಟು ದ ಶ್ಯಾಡೋ ರೀಸನ್. ಸೊ ಲೈಟ್ ಏನಾಗುತ್ತೆ? ಬೆಂಡ್ ಆಗುತ್ತೆ, ಮತ್ತೆ ಆಕ್ಚುಲ್ ಶ್ಯಾಡೋ ಬರಬೇಕಾದ ಜಾಗಕ್ಕೆ ಅದು ಎಂಟರ್ ಆಗುತ್ತೆ. ಹಾಗೆ ಫಿನಾಮಿನಾ ಆಫ್ ಬೆಂಡಿಂಗ್ ಆಫ್ ಲೈಟ್ ನೆನಪಿರಲಿ. ಬೆಂಡಿಂಗ್ ಆಫ್ light wave around sharp obstacles or narrow slit and ಬೇಕಾದ್ರೆ ಒಂದು ವರ್ಡ್ ಸೇರಿಸ್ಕೊಳ್ಳಿ, and enter into the shadow region.
ಈಸ್ ಕಾಲ್ಡ್ ಡಿಫ್ರಾಕ್ಷನ್ ಆಫ್ ಲೈಟ್. ಓಕೆ, ಈಗ ಇಲ್ಲಿ 5+5 ಅಂದರೆ 10 ಚಾಪ್ಟರ್ಸ್ಗಳು ಕಂಪ್ಲೀಟ್ ಆಗಿವೆ. ಸೊ ಇಲ್ಲಿಗೆ ಇದನ್ನು ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಉಳಿದಿರೋ ಎಷ್ಟು ಚಾಪ್ಟರ್ಗಳಿವೆಯಲ್ಲ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಿ ನೀವು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.